ಬಂಗಾರದ ಬೆಲೆ ಅಂತೂ ದಿನದಿಂದ ದಿನಕ್ಕೆ ಗಗನಕ್ಕೆ ಏರ್ತಾನೆ ಇದೆ. ನಾನು 5ನೇ ಮೂಗ್ಬಟ್ ಮುರ್ಕೊಂಡು 6ನೇ ಮೂಗ್ಬಟ್ ತಗೊಳ್ಳೋಣ ಅಂತ ಬಂದಿದ್ದೆ. ನಿಜವಾಗ್ಲೂ ಈ ಚಿಕ್ಕ ಮೂಗ್ಬಟ್ಟಿಗೆ ನಾನು ಎಷ್ಟು ರೂಪಾಯಿ ಕೊಟ್ಟೆ ಅಂತ ಕೇಳಿದ್ರೆ ನೀವೆಲ್ಲ ಶಾಕ್ ಆಗೋದಂತೂ ಗ್ಯಾರಂಟಿ. ಎಷ್ಟು ರೂಪಾಯಿ ಕೊಟ್ಟೆ ಅಂತ ಹೇಳ್ತೀನಿ ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಮೀಶೋದಲ್ಲಿ ಇವತ್ತು ನಾನೊಂದು ಕುರ್ತಾ ಸೆಟ್ ತರಿಸಿದ್ದೆ. ಇದನ್ನ ಮೀಶೋದಲ್ಲಿ 65,000 ಜನದ ಮೇಲೆ ತಗೊಂಡಿದ್ದಾರೆ. ನಾನು ತರಿಸಿದಾಗ ಈ ಡ್ರೆಸ್ 371 ರೂಪಾಯಿ ಇತ್ತು. ಇವಾಗ 341 ರೂಪಾಯಿ ಆಗಿದೆ. ಮೋಸ್ಟ್ಲಿ ಆಫರ್ ಬಿಟ್ಟಿದ್ದಾರೆ ಅನ್ಸುತ್ತೆ. ಟಾಪು ಮತ್ತೆ ಪ್ಯಾಂಟು ತುಂಬಾ ಕ್ವಾಲಿಟಿ ಆಗಿದೆ. ಈ ಡ್ರೆಸ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಡೈರೆಕ್ಟ್ ಆಗಿ ನಿಮಗೆ ಮೆಸೇಜ್ ಅಲ್ಲಿ ಕಳ್ಸಿಕೊಡ್ತೀನಿ. ಇವತ್ತು ನಮ್ಮೂರಲ್ಲಿ ಶನಿವಾರದ ಸಂತೆ, ನಾಳೆ ಏಕಾದಶಿ ಹಬ್ಬ ಬೇರೆ, ಹಂಗಾಗಿ ಸಂತೆ ಮಾಡೋಣ ಅಂತ ಬಂದಿದ್ವಿ. ನಮ್ಮಮ್ಮ ಇಂಪಾರ್ಟೆಂಟ್ ಆಗಿ ಈರುಳ್ಳಿ ತಗೊಳ್ಬೇಕು ಅಂತಾನೆ ಬಂದಿತ್ತು. ಯಾಕಂದ್ರೆ ಇವಾಗ ಈರುಳ್ಳಿ ಬೆಳೆ ಪ್ರಾರಂಭ ಆಗುತ್ತೆ, ಈರುಳ್ಳಿ ಬೆಲೆ ಗಗನಕ್ಕೇರುತ್ತೆ. ಹಂಗಾಗಿ ಈರುಳ್ಳಿನ ಸ್ಟಾಕ್ ಮಾಡೋಣ ಅಂತ ಸಂತೆಗೆ ಈರುಳ್ಳಿ ತಗೊಂಡು ಹೋಗಕ್ಕೆ ಅಂತ ಬಂದಿದ್ವಿ. ಈ ಕಡೆ ಬಂದ್ರೆ ನಮ್ ಜನಗಳಿಗೆ ಸಂತೆ ಮಾಡಿದ್ದು ಸಾರ್ಥಕ ಆಗ್ಬೇಕು ಅಂದ್ರೆ ಖಾರ ಮಂಡಕ್ಕಿ ತಗೊಂಡು ಹೋಗ್ಲೇಬೇಕು, ಇಲ್ಲಾಂದ್ರೆ ಸಂತೆ ಮಾಡಿದಕ್ಕೂ ಸಾರ್ಥಕ ಆಗಲ್ಲ. ಹಂಗಾಗಿ ಖಾರ ಮಂಡಕ್ಕಿ ಹತ್ರ ತುಂಬಾ ಜನ ಇರ್ತಾರೆ. ಫೈನಲ್ ಆಗಿ ನಾವು ಕೂಡ ಸಂತೆ ಎಲ್ಲ ಮುಗಿಸ್ಕೊಂಡು ಕೊನೆಯದಾಗಿ ಏಕಾದಶಿಗೆ ವಿಶೇಷ ಅಂದ್ರೆ ಹಲಸಿನ ಹಣ್ಣು ಅದನ್ನ ತಗೊಳ್ಳೇಬೇಕು. ಅದನ್ನೆಲ್ಲ ತಗೊಂಡು ನಾವು ಬಂಗಾರದ ಅಂಗಡಿಗೆ ಹೋದ್ವಿ. ಇದು ಸೇರಿ 5ನೇ ಮೂಗ್ಬಟ್ ನ ಮುರ್ದಾಕೊಂಡು ಕಳ್ದಾಕೊಂಡಿದೀನಿ. ಹಂಗಾಗಿ ಮೂಗ್ಬಟ್ ತಗೊಳ್ಳೋಣ ಅಂತ ಬಂದಿದ್ದೆ. ಇದೊಂದು ಮೂಗ್ಬಟ್ಟಿಗೆ ಅವರು 100 ರೂಪಾಯಿ ತಗೊಂಡ್ರು. ಬಂಗಾರದ ರೇಟು ದಿನದಿಂದ ದಿನಕ್ಕೆ ಇಷ್ಟಕ್ಕೊಂದು ಜಾಸ್ತಿ ಆಗ್ತಿರ್ಬೇಕಾದ್ರೆ ನಮ್ ಜನಗಳು ಒಂದೇ ಹೇಳೋದು, ಬಂಗಾರನ ಮಾತಾಡ್ಸಂಗಿಲ್ಲಪ್ಪ ಅಂತ. ನಾನು ಕೂಡ ಮನಸ್ಸಲ್ಲಿ ಅದೇ ತರ ಅನ್ಕೊಂಡು ಹೊರಗಡೆ ಬಂದೆ. ಫೈನಲ್ ಆಗಿ ಸಂತೆ ಎಲ್ಲ ಮುಗಿಸ್ಕೊಂಡು ಆಟೋ ಹತ್ಕೊಂಡು ಮನೆ ಕಡೆ ಹೋದ್ವಿ. ಮತ್ತೆ ಭೇಟಿಯಾಗುವ. ಬಾಯ್.